ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿರೋ ಕಂಟೆಂಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ವಿಷಯ ಏನು ಅಂತಂದ್ರೆ, ಇಂಗ್ಲಿಷ್ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದ್ ತರದ್ದು ಕಷ್ಟ ಶುರುವಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದ್ ತರದ್ದು ಭಯ ಅಂತ ಅನ್ಸುತ್ತೆ. ಕೆಲವರಿಗೆ ಓದೋದೇ ಕಷ್ಟ ಅಂತ ಆಗುತ್ತೆ, ಇನ್ ಕೆಲವರಿಗೆ ಮಾತಾಡೋದೇ ಕಷ್ಟ ಅನ್ಸುತ್ತೆ, ಇನ್ ಕೆಲವರಿಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ಇಂಗ್ಲಿಷ್ ತುಂಬಾ ಕಷ್ಟ ಅನ್ಸಕ್ ಶುರುವಾಗುತ್ತೆ. ಪರ್ಟಿಕ್ಯುಲರ್ಲಿ ಇಂಗ್ಲಿಷ್ ಗ್ರಾಮರ್ ಇರುವಂತ ಕ್ವಶನ್ಸ್ ಗಳು ಬಂದಾಗ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಇಂಗ್ಲಿಷ್ ರಿಲೇಟೆಡ್ ಕ್ವಶನ್ಸ್ ಗಳು ಬಂದಾಗ ಬೇರೆ ಸಬ್ಜೆಕ್ಟ್ ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಸುಮಾರು ಜನಕ್ಕೆ ಇದು ಕಷ್ಟ ಅಂತ ಫೀಲ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಈಗ ರಿಸರ್ಚ್ ನಲ್ಲಿ ಒಂದು ಸೇಯಿಂಗ್ ಇದೆ, ಪ್ರಾಬ್ಲಮ್ ವೆಲ್ ಡಿಫೈನ್ಡ್ ಈಸ್ ಆಫ್ ಸಾಲ್ವ್ಡ್ ಅಂತ ಹೇಳಿ. ಅಂದ್ರೆ ಪ್ರಾಬ್ಲಮ್ ಏನು ಅಂತ ನಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಅನ್ನು ಏನು ಹುಡುಕ್ಬಹುದು ಅಂತ ಹೇಳಿ ನಾವು ಪ್ರಯತ್ನ ಪಡ್ಬೋದು. ಪ್ರಾಬ್ಲಮ್ಮೇ ಅರ್ಥ ಆಗಿಲ್ಲ ಅಂತಂದ್ರೆ ಯಾವ ತರದ್ದು ಸೊಲ್ಯೂಷನ್ ಬೇಕಾಗತ್ತೆ ಅಂಡ್ ಯಾವ್ದು ವರ್ಕ್ ಆಗುತ್ತೆ ಅನ್ನೋದನ್ನ ಕಂಡಿಡ್ಕೊಳ್ಳೋದು ಕಷ್ಟ ಆಗತ್ತೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಒಂದಷ್ಟು ಮೇನ್ ಪಾಯಿಂಟ್ಸ್ಗಳು, ಯಾವೆಲ್ಲ ಕಾರಣಗಳಿಗೆ ಇಂಗ್ಲಿಷ್ ಕಷ್ಟ ಅಂತ ಅನ್ಸುತ್ತೆ, ಮತ್ತೆ ಯಾವೆಲ್ಲ ಏರಿಯಾಗಳಲ್ಲಿ ನೀವು ವರ್ಕ್ ಮಾಡ್ಬೇಕಾಗತ್ತೆ, ಏನೆಲ್ಲ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಇಂಗ್ಲಿಷ್ ಅನ್ನ ಬರೆಯೋಕ್ಕೂ ಆಗತ್ತೆ, ಓದೋಕ್ಕೂ ಆಗತ್ತೆ, ಮಾತಾಡೋದಕ್ಕೂ ಆಗತ್ತೆ, ಎಕ್ಸಾಮ್ಸ್ ನಲ್ಲಿ ಬರುವಂತ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳನ್ನ ಕ್ರ್ಯಾಕ್ ಮಾಡೋಕ್ಕೂ ಈಸಿ ಆಗತ್ತೆ ಅನ್ನೋದನ್ನ ಇದರಲ್ಲಿ ಸರಳವಾಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಫುಲ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಇದ್ರದ್ದು ನಿಮ್ಗೆ ಎಸೆನ್ಸ್ ಅರ್ಥ ಆಗತ್ತೆ. ಯಾಕೆ ಕಷ್ಟ ಆಗತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಸುಮಾರು ಸಲ ಕೇಳಿರ್ತೀರ ನೀವೆಲ್ಲ ಹೇಳೋದನ್ನ. ಈಗ ನಿಮ್ಗೆ ಗ್ರಾಮರೇ ಕಲ್ತ್ಕೊಳ್ದಲೇನೆ ಅಥವಾ ಗ್ರಾಮರ್ ನಾಲೆಡ್ಜ್ ಇಲ್ದಲೇನೆ ಕೂಡ ಇಂಗ್ಲಿಷ್ ಅನ್ನ ಮಾತಾಡ್ಬೋದು, ಇಂಗ್ಲಿಷ್ ಅನ್ನ ಕಲ್ತ್ಕೊಳ್ಬೋದು ಅಂತೇಳಿ. ಎಸ್, ಬಟ್ ಫಾರ್ ಸಮ್ ಎಕ್ಸ್ಟೆಂಟ್. ಪೂರ್ತಿ ಪರ್ಫೆಕ್ಷನ್ ಬರಬೇಕು ಅಂತಂದ್ರೆ ಗ್ರಾಮರ್ ಕೂಡ, ಗ್ರಾಮರ್ ನಾಲೆಡ್ಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಈ ಗ್ರಾಮರ್ ಅಂತ ಬಂದ್ರೆ ನಾವು ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಗಳನ್ನ ಕಲಿಯೋವಾಗ ಸಾಮಾನ್ಯವಾಗಿ ಗ್ರಾಮರ್ ಅನ್ನ ಫಾಲೋ ಮಾಡಲ್ಲ. ಯಾಕಂದ್ರೆ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜಸ್ ಗಳನ್ನ ತಗೊಂಡ್ರೆ ಈ ಸ್ಟ್ರಕ್ಚರ್ ಇದೆಯಲ್ಲ, ಸೆಂಟೆನ್ಸ್ ಸ್ಟ್ರಕ್ಚರ್ ದಟ್ ರಿಮೈನ್ ಸೇಮ್. ಈಗ ಕನ್ನಡದಲ್ಲಿ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂತ ಇರೋದನ್ನ ಹಿಂದಿಯಲ್ಲಿ ಹೇಳಿದ್ರೆ ಅದೇ ವರ್ಡ್ಸ್ ಗಳಲ್ಲಿ ಬರ್ತವೆ, ಸೇಮ್ ಆರ್ಡರ್ ಇರುತ್ತೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತಂತಂದ್ರೆ ಈಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಲ್ಲ ಸಾಮಾನ್ಯವಾಗಿ ಕೇಳೇ ಇರ್ತೀರ ನೀವು. ಕನ್ನಡದಲ್ಲಿ ಕರ್ತೃಪದ, ಕ್ರಿಯಾಪದ ಮತ್ತೆ ಕರ್ಮಪದ ಈ ತರದವೆಲ್ಲ ಬರುತ್ತಲ್ಲ, ಅದೇ ಇಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಮತ್ತೆ ವರ್ಬ್ ಇರುತ್ತೆ. ನಾವು ಯಾವುದೇ ಇಂಡಿಯನ್ ಲ್ಯಾಂಗ್ವೇಜಸ್ ಗಳನ್ನ ತಗೊಳ್ಳಿ ನೀವು, ಅದು ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಈವನ್ ಉರ್ದು ಯಾವುದೇ ಆಗಿರ್ಲಿ, ಸೇಮ್ ಸ್ಟ್ರಕ್ಚರ್ ಅನ್ನ ಅಥವಾ ಸೇಮ್ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತೀವಿ. ಬಟ್ ಇಂಗ್ಲಿಷ್ ಬಂದಾಗ ಏನಾಗುತ್ತೆ, ನಾವು ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡಲ್ಲ, ಬೇರೆ ಪ್ಯಾಟರ್ನ್ ಇದೆ. ಇಲ್ಲಿ ಎಸ್ ಓ ವಿ ಅಂತಿದೆ ನೋಡಿ. ಸೊ ನಾನು ಅನ್ನೋದು ಸಬ್ಜೆಕ್ಟ್ ಆಯ್ತು, ಶಾಲೆಗೆ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಹೋಗುತ್ತೇನೆ ಅನ್ನೋದು ವರ್ಬ್ ಆಗುತ್ತೆ. ಬಟ್ ಇಲ್ಲಿ ನಾವು ಎಸ್ ವಿ ಓ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಐ ಹಾಕಿದೀವಿ, ಅದಾದ್ಮೇಲೆ ಗೋ ಇದೆ, ಮಧ್ಯೆ ಟು ಪ್ರಿಪೋಸಿಷನ್ ಬಂದಿದೆ, ಅದಾದ್ಮೇಲೆ ಸ್ಕೂಲ್ ಇದೆ. ಸೊ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಅಂತಂದ್ರೆ, ನಾವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ತೀವಿ ಅದನ್ನ. ಸೊ ಹಂಗಾಗಿ ಇಲ್ಲಿ ಐ ಇದೆ, ಟು ಸ್ಕೂಲ್, ಗೋ ಅಂತ ಹೇಳಿದ್ರೆ ಸರಿ ಹೋಗಲ್ಲ ಅದು. ಹಾಗಾಗಿ ಇಂಗ್ಲಿಷ್ ಕಷ್ಟ ಆಗುತ್ತೆ ಅಥವಾ ಕಲ್ತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ಸೋದ್ರಲ್ಲಿ ಮೊದಲನೇ ರೀಸನ್ ಬಂದು ಈ ಸೆಂಟೆನ್ಸ್ ಪ್ಯಾಟರ್ನ್ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್. ನೀವು ಗಮನ ಇಟ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಅರ್ಥ ಮಾಡ್ಕೋತೀರಾ ಆಯ್ತು ಅಂತಂದ್ರೆ ಸಮ್ ಹೌ ಇಟ್ ಬಿಕಮ್ಸ್ ಈಸಿ ಟು ಲರ್ನ್ ಇಂಗ್ಲಿಷ್. ಅದು ಬರೆಯೋಕಾಗಿರ್ಲಿ, ಮಾತಾಡೋಕ್ಕಾಗಿರ್ಲಿ, ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಇದು. ಹಾಗಾಗಿ ಈ ಪ್ಯಾಟರ್ನ್ ಅನ್ನ ನೋಡ್ಕೋಬೇಕು. ಒನ್ ಪಾಯಿಂಟ್. ನೆಕ್ಸ್ಟ್ ಇದೇ ಪ್ಯಾಟರ್ನ್ ವಿಷಯಕ್ಕೆ ಬಂದ್ರೆ, ಈಗ ನಾವು ಇಂಡಿಯನ್ ಲ್ಯಾಂಗ್ವೇಜಸ್ ಗಳನ್ನ ಯಾವ್ದೇ ತಗೊಳ್ಳಿ, ಅಫ್ಕೋರ್ಸ್ ನಾವೀಗ ಕನ್ನಡ ಮೀಡಿಯಂ ಅಲ್ಲಿ ಮಾತಾಡ್ತಾ ಇದೀವಿ ಅಂದ್ರೆ ಕನ್ನಡದಲ್ಲಿ ಇದನ್ನ ಡಿಸ್ಕಸ್ ಮಾಡ್ತಾ ಇದೀವಿ, ದಟ್ಸ್ ಆಲ್ ಓಕೆ. ಬಟ್ ಕನ್ನಡದ ತರಾನೇ ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಗಳನ್ನ ನಾವು ತಗೊಂಡ್ರು ಕೂಡ ಇದನ್ನ ಉಲ್ಟಂ ಪಲ್ಟಾ ಮಾಡಿ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು ನಾವು. ಈಗ ಶಾಲೆಗೆ ನಾನು ಹೋಗುತ್ತೇನೆ, ಹೋಗುತ್ತೇನೆ ನಾನು ಶಾಲೆಗೆ, ನಾನು ಶಾಲೆಗೆ ಹೋಗುತ್ತೇನೆ, ಮೂರು ತರದಲ್ಲಿ ಆ ಮೂರು ವರ್ಡ್ಸ್ ಗಳೇನ್ ಕಾಣಿಸ್ತಾ ಇದಾವೆ ನಿಮ್ಗೆ ಸ್ಕ್ರೀನ್ ಮೇಲೆ ಇವಾಗ, ಅದನ್ನ ಹೆಂಗೆ ಸ್ವಾಪ್ ಮಾಡಿ ಶಫಲ್ ಮಾಡಿ ಹಾಕಿದ್ರು ಕೂಡ ವಿ ವಿಲ್ ಗೆಟ್ ದ ಸೇಮ್ ಮೀನಿಂಗ್. ನಾನು ಶಾಲೆಗೆ ಹೋಗುತ್ತೇನೆ, ಹೋಗುತ್ತೇನೆ ನಾನು ಶಾಲೆಗೆ, ಶಾಲೆಗೆ ನಾನು ಹೋಗುತ್ತೇನೆ. ಸೊ ಮೂರು ತರನು ಅದನ್ನ ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಇದು ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜ್ ಗಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಇಂಗ್ಲಿಷ್ ನಲ್ಲಿ ಬಂದ್ರೆ ಇದೇ ಪ್ಯಾಟರ್ನ್ ಅನ್ನು ನಾರ್ಮಲಿ ಫಾಲೋ ಮಾಡ್ಬೇಕಾಗಿರುವಂತದ್ದು. ಸಬ್ಜೆಕ್ಟ್ ವರ್ಬ್ ಅದಾದ್ಮೇಲೆ ಲಾಸ್ಟ್ ಗೆ ಆಬ್ಜೆಕ್ಟ್ ಬರುವಂತದ್ದು. ಸೊ ಇದನ್ನ ನಾವೆಲ್ಲ ಸ್ವಾಪ್ ಮಾಡಿ ಅಥವಾ ಶಫಲ್ ಮಾಡಿ ಹೇಳ್ತೀವಿ ಅಂತಂದ್ರೆ ವಿ ವೋಂಟ್ ಗೆಟ್ ದ ಮೀನಿಂಗ್. ಸೊ ಹಾಗಾಗಿ ಈ ಪ್ಯಾಟ್ರನ್ ಇದೆಯಲ್ಲ, ಸಬ್ಜೆಕ್ಟ್ ಅದಾದ್ಮೇಲೆ ವರ್ಬ್ ಬರುತ್ತೆ, ಅದಾದ್ಮೇಲೆ ಆಬ್ಜೆಕ್ಟ್ ಬರುತ್ತೆ. ಅಫ್ಕೋರ್ಸ್ ಟೆನ್ಸ್ ಗಳದೆಲ್ಲ ವೇರಿಯೇಷನ್ ಆಗುತ್ತೆ, ಇನ್ ಬಿಟ್ವೀನ್ ಆಕ್ಸಿಲರಿ ವರ್ಬ್ಸ್ ಗಳೆಲ್ಲ ಬರುತ್ತೆ ಬೇರೆ ಬೇರೆ ಟೆನ್ಸ್ ಗಳಿಗೆ ಬಂದಾಗ. ಅದೆಲ್ಲವನ್ನು ಕೂಡ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಯಾವೆಲ್ಲ ಏರಿಯಾಗಳು ಕಷ್ಟ ಅಂತ ಅನ್ಸುತ್ತೆ, ಯಾವೆಲ್ಲ ರೀಸನ್ಸ್ ಗಳಿಗೆ ಕಷ್ಟ ಅಂತ ಅನ್ಸುತ್ತೆ, ಬಟ್ ಹೌ ಟು ವರ್ಕ್ ವಿತ್ ದೆಮ್. ಸೊ ಅದನ್ನ ನೀವು ಆ ಸ್ಟ್ರಾಟಜಿನ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ತುಂಬಾ ಕಷ್ಟ ಅಂತ ಏನ್ ಅನ್ಸಲ್ಲ. ಹಾಗಾಗಿ ಇದು ಫಸ್ಟ್ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ ನೀವು.
ಸೆಂಟೆನ್ಸ್ ಸ್ಟ್ರಕ್ಚರ್ ಅಥವಾ ಪ್ಯಾಟರ್ನ್ ಅಂತ ಬಂದಾಗ ಯಾವೆಲ್ಲ ಪಾಯಿಂಟ್ಸ್ ಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಅದನ್ನ ಹೆಂಗ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ನಮ್ಗೆ ತುಂಬಾ ತಲೆ ತಿನ್ನುವಂತ ಕೆಲವೊಂದ್ಸಲಿ ತುಂಬಾ ಕೈ ಕೊಡುವಂತ ಕೆಲಸ ಏನು ಅಂತಂದ್ರೆ ಈ ಸೈಲೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಇಂಗ್ಲಿಷ್ ನಲ್ಲಿ ಇದು. ಈಗ ನಾವು ಯಾವುದೇ ಇಂಡಿಯನ್ ಲ್ಯಾಂಗ್ವೇಜ್ ಗಳನ್ನ ತಗೊಂಡ್ರೆ ಆಕ್ಚುಲಿ ಅದನ್ನ ಫೋನೆಟಿಕ್ಸ್ ಅಂತ ಕರಿತೀವಿ, ಅದನ್ನ ಸೌಂಡ್ಸ್ ಮತ್ತೆ ಅದು ಪ್ರೊನೌನ್ಸಿಯೇಷನ್ ಎಲ್ಲ ಹೆಂಗ್ ಮ್ಯಾಟರ್ ಆಗುತ್ತೆ ಅನ್ನೋದನ್ನ. ಸೊ ಅಷ್ಟೊಂದು ಡೀಟೇಲ್ಡ್ ಆಗಲ್ಲ ಸದ್ಯಕ್ಕೆ, ನಿಮ್ಗೆ ಈ ಕ್ಲಾಸ್ ನಲ್ಲಿ ಬೇಡ. ಇಷ್ಟ ಅರ್ಥ ಮಾಡ್ಕೊಳ್ಳಿ, ಸೈಲೆಂಟ್ ಲೆಟರ್ಸ್ ಗಳು ಏನ್ ಬರುತ್ತೆ ಅಥವಾ ಅದನ್ನ ಮಧ್ಯದಲ್ಲಿ ಕೆಲವೊಂದ್ಸಲಿ ಬಿಗಿನಿಂಗ್ ಅಲ್ಲಿ ಕೆಲವೊಂದ್ಸಲಿ ಎಂಡ್ ಅಲ್ಲಿ ಡಿಪೆಂಡ್ಸ್ ಯಾವ ವರ್ಡ್ ಅನ್ನ ಹಾಕ್ತಿದೀವಿ ಅಂತ ಹೇಳಿ. ನಮ್ಮ ಇಂಡಿಯನ್ ಯಾವುದೇ ಲ್ಯಾಂಗ್ವೇಜಸ್ ಗಳನ್ನ ತಗೊಂಡ್ರೆ ನೀವು ಈ ಸೈಲೆನ್ಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಾವೇನ್ ಬರಿತೀವಿ ಅದನ್ನೇ ಓದ್ತೀವಿ, ಅಂಡ್ ಏನ್ ಸ್ಪೆಲ್ಲಿಂಗ್ ಇದೆ ಅದನ್ನ ಪ್ರೊನೌನ್ಸ್ ಮಾಡಿ ಅದನ್ನ ಓದ್ತೀವಿ. ಸೊ ಓದೋದ್ನೇ ಬರಿತೀವಿ, ಬರೆಯೋದ್ನೇ ಓದ್ತೀವಿ. ಬಟ್ ಇಂಗ್ಲಿಷ್ ನಲ್ಲಿ ಹಿಂಗಿಲ್ಲ. ಇದು ಪ್ರಾಬ್ಲಮ್ ಹೆಂಗಾಗತ್ತೆ ಅಂತಂದ್ರೆ, ಈಗ ನಿಮ್ಗೆ ಒಂದಷ್ಟು ವರ್ಡ್ಸ್ ಗಳು ಪರಿಚಯ ಇದಾವೆ ಅಂತಂದ್ರೆ, ಈಗ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಲ್ಲ, ನೈಫ್ ಇದೆಯಲ್ಲ ಇಲ್ಲಿ. ಸೊ ನೈಫ್ ಆಲ್ಮೋಸ್ಟ್ ಎಲ್ಲರೂ ಕೇಳಿದಿರಾ ಇಲ್ಲಿ. ಸೊ ಇಲ್ಲಿ ಕೆ ರೋಲ್ ಏನಿದು, ಕೆ ನಮಗ್ ಬೇಡ ಇರ್ಲಿಲ್ಲ. ಸೊ ಸುಮಾರು ಜನ ಲಾಜಿಕಲಿ ಕ್ವಶನ್ ಮಾಡ್ತಾರೆ ಇದನ್ನ ಯಾಕೆ ಹಿಂಗೆ ಇಂಗ್ಲಿಷ್ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನಮ್ಗೆ ಅದಕ್ಕೆ ಲಾಜಿಕಲ್ ಆನ್ಸರ್ ಅಥವಾ ಸೊಲ್ಯೂಷನ್ ಅಂತ ಏನಿಲ್ಲ. ಸೊ ಏನಿದೆಯೋ ಅದನ್ನ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು, ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಬಿಟ್ರೆ ಲಾಜಿಕಲಿ ಎಲ್ಲ ನಾವು ಕ್ವಶನ್ ಮಾಡ್ಕೊಂಡು ಅದ್ ಯಾಕೆ ಹಿಂಗಿರ್ಬೇಕಾಗಿತ್ತು, ಕೆ ತೆಗೆದ್ಬಿಟ್ಟು NIF ಹಂಗೆ ಮಾಡ್ಬೋದಾಗಿತ್ತಲ್ಲ ಅಂತಂದ್ರೆ ರೈಟ್ ನಾವು ವಿ ಡು ನಾಟ್ ಗೆಟ್ ಎನಿ ರಿಲೆವೆಂಟ್ ಆನ್ಸರ್ ಫಾರ್ ಸಚ್ ಕ್ವೆಶನ್ಸ್. ಸೊ ಈ ತರದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಪ್ರಾಕ್ಟೀಸ್ ಮಾಡ್ತಾ 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 ಬರುತ್ತೆ ಅದು. ಏನೋ ಓವರ್ ಅ ಪೀರಿಯಡ್ ಆಫ್ ನೈಟ್ ಬಂದ್ಬಿಡೋ ಅಂತದಲ್ಲ, ಇಟ್ ಟೇಕ್ ಸಮ್ ಟೈಮ್. ಬಟ್ ಈ ತರದ್ ನೀವು ವರ್ಕ್ ಮಾಡ್ಕೋಬೇಕು. ಈ ವಿಡಿಯೋ ಮಾಡಿರೋ ಇಂಟೆನ್ಷನ್ ಅದು, ನೀವು ಯಾವೆಲ್ಲ ಏರಿಯಾಗಳನ್ನ ಟಚ್ ಮಾಡ್ಬೇಕಾಗತ್ತೆ ಅಂಡ್ ಎಲ್ಲಿ ಕಷ್ಟ ಆಗತ್ತೆ ಅಂಡ್ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ರೆ ಹೆಂಗ್ ಈಸಿ ಆಗತ್ತೆ ಅನ್ನೋಂಥದ್ದು. ಸೊ ನೈಫ್ ನಲ್ಲಿ ಈಗ ಸೈಲೆಂಟ್ ಇದೆ, ಈ ತರದವು ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ವರ್ಡ್ಸ್ ಇನ್ ಇಂಗ್ಲಿಷ್. ಅಲ್ಲಿ ಸ್ಪೆಲ್ಲಿಂಗ್ ಒಂದಿರುತ್ತೆ ಮತ್ತೆ ನಾವು ಪ್ರೊನೌನ್ಸಿಯೇಷನ್ ಬೇರೆ ತರ ಇರ್ತೀವಿ. ಜಸ್ಟ್ ಸ್ಯಾಂಪಲ್ ಅಂತ ಹೇಳಿ ಒಂದಷ್ಟು ವರ್ಡ್ಸ್ ಗಳನ್ನ ಮಾತ್ರ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ನೈಫ್ ಇದೆ, ನೋ ಇದೆ ಅಂಡ್ ನೀ ಇದೆ. ಈ ಮೂರು ವರ್ಡ್ಸ್ ಗಳನ್ನ ತಗೊಂಡ್ರೆ ಕೆ ಅಲ್ಲಿ ಕೆಲ್ಸನ ಇಲ್ಲ ಅದಕ್ಕೆ. ಸೊ ಕೆ ಅನ್ನ ಬಿಡ್ತೀವಿ, ನೆಕ್ಸ್ಟ್ ನಾ ಸೌಂಡ್ ಏನಿದೆಯಲ್ಲ ಅದರಿಂದ ಕಂಟಿನ್ಯೂ ಮಾಡ್ಕೊಳ್ತೀವಿ. ನೈಫ್ ಆಗತ್ತೆ, ನೋ ಆಗತ್ತೆ ಅಂಡ್ ನೀ ಆಗತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನೆಕ್ಸ್ಟ್ ಲೆಟರ್ ಎಚ್ ಬಂದ್ರೆ ಇಲ್ಲಿ ಹಾನೆಸ್ಟ್ ಅಂತ ಹೇಳಲ್ಲ ನಾವು. ಸೊ ಅದಕ್ಕೆ ಕನ್ನಡದಲ್ಲಿ ಹಾಕಿದ್ದೀನಿ ನಾನು ಸ್ವರ ಮತ್ತೆ ವ್ಯಂಜನ ಅಂತೇಳಿ ಎರಡು ಪಾರ್ಟ್ ಇದೆಯಲ್ಲ ಕನ್ನಡ ವರ್ಣಮಾಲೆಯಲ್ಲಿ. ಹಾಕಿಳೆ ಹಾ ಇದೆಯಲ್ಲ, ಹಾಸನ ಹೇಳ್ತೀವಲ್ಲ. ಸೊ ಹಾನೆಸ್ಟ್ ಅಂತ ಹೇಳಲ್ಲ, ಆನೆಸ್ಟ್ ಅಷ್ಟೇ. ಆನೆಸ್ಟ್. ಈಗ ಇದು ಅಷ್ಟೇ, ಎಷ್ಟು ಗಂಟೆ ಅಂತ ಹೇಳುವಾಗ ಆರ್ ಅಂತ ಹೇಳ್ತೀವಿ ಬಿಟ್ರೆ ಹವರ್ ಅನ್ನಲ್ಲ. ಸೊ ಇದೆಲ್ಲ ನಮಗ್ ಪ್ರಾಕ್ಟೀಸ್ ಆಗಿದೆ, ಗೊತ್ತಾಗ್ತಿದೆ ಅಂದಾಗ ಇವೆಲ್ಲ ಈಸಿ ಆಗ್ತವೆ. ಇದನ್ನ ಹೀಗೆ ಪ್ರೊನೌನ್ಸ್ ಮಾಡ್ಬೇಕು, ಹಾಗೆ ಪ್ರೊನೌನ್ಸ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಗೋಸ್ಟ್ ಬಂದ್ರೆ ಈಗ ಎಷ್ಟ್ ಬೇಕಾಗಿಲ್ಲ ನಮ್ಗೆ. ಜಿಒ ಗೋ ಹೆಂಗ್ ಹೇಳ್ತೀವೋ ಅದೇ ಸೆನ್ಸ್ ನಲ್ಲಿ ಮುಂದಕ್ಕೆ ಎಸ್ ಟಿ ಅನ್ನ ಸೇರಿಸ್ಕೊಂಡು ಗೋಸ್ಟ್ ಅಂತ ಕರಿತೀವಿ. ಹಂಗಿದ್ರೆ ಎಚ್ ಏನ್ ಮಾಡ್ತಾ ಇದೆ ಇಲ್ಲಿ, ಅಗೈನ್ ಸೈಲೆಂಟ್. ಸೊ ನೆಕ್ಸ್ಟ್ ಸೈಕಾಲಜಿ, ಇದಂತೂ ಬ್ರಹ್ಮಾಂಡವಾಗಿದೆ ಸ್ಪೆಲ್ಲಿಂಗ್. ಸೊ ಸೈಕಾಲಜಿ ಏನಲ್ಲ ನಾವು, ಪೀನು ಸೈಲೆಂಟು ಹಂಗ್ ನೋಡಿದ್ರೆ ನೆಕ್ಸ್ಟ್ ಸೈಕಾಲಜಿ ಬರುತ್ತೆ. ಅಂಡ್ ಆಕ್ಚುಲಿ ಸುಮಾರು ಜನ ರೆಸಿಪ್ಟ್ ಅಂತಾನೆ ಹೇಳ್ತೀರಿ, ಅದು ರೆಸಿಟ್ ಅನ್ಬೇಕಷ್ಟೇ, ಪಿ ಸೈಲೆಂಟ್ ಈ ವರ್ಡ್ ನಲ್ಲಿ. ಸೊ ಈ ನಿಮ್ಗೇನು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ಈ ಪರ್ಟಿಕ್ಯುಲರ್ ಸ್ಲೈಡ್ ಇಂಟೆನ್ಷನ್ ನಿಮ್ಗೆ ಹೇಳ್ತಾ ಇರೋದು ನಾನು ಅಂತಂದ್ರೆ, ನೀವು ವರ್ಡ್ಸ್ ಹೊಸ ಹೊಸ ವರ್ಡ್ಸ್ ಗಳು ನಿಮಗೆ ಗೊತ್ತಾದಾಗ ಅಥವಾ ಹೊಸ ವರ್ಡ್ಸ್ ಗಳನ್ನ ಓದಿದಾಗ ಕೇಳಿಸ್ಕೊಂಡಾಗ ಅಲ್ಲಿ ಎಲ್ಲಿ ಸೈಲೆಂಟ್ ಆಗಿದೆ ಅದನ್ನ ಹೆಂಗ್ ಓದ್ಬೇಕು ಮತ್ತೆ ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡ್ಬೇಕು. ನೀವು ಬರ್ದಿಲ್ಲ ಅಂತಂದ್ರೆ ನಾವು ಮಾತಾಡುವಾಗ ಇವೆಲ್ಲ ಮ್ಯಾಟರ್ ಆಗ್ತವೆ, ಸ್ಪೋಕನ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಬಂದಾಗ. ಸೊ ಹಂಗಾಗಿ ಇದು ಸೆಕೆಂಡ್ ಪಾಯಿಂಟ್. ಸೊ ಫಸ್ಟ್ ಒನ್ ನಾವೇನ್ ನೋಡಿದ್ವಿ, ಸೆಂಟೆನ್ಸ್ ಪ್ಯಾಟರ್ನ್ ಅಥವಾ ಸ್ಟ್ರಕ್ಚರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ವಿ. ಈ ಸ್ಲೈಡ್ ನಲ್ಲಿ ಅಥವಾ ಈ ಪಾರ್ಟ್ ನಲ್ಲಿ ಏನ್ ನೋಡ್ತಾ ಇದೀವಿ, ಸೈಲೆಂಟ್ ಅನ್ನೋ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗತ್ತೆ, ಸೊ ಅದ್ರ ಮೇಲೆ ನೀವು ಹೆಂಗ್ ವರ್ಕ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಹೋದ್ರೆ, ಒನ್ ಲೆಟರ್ ಮೆನಿ ಸೌಂಡ್ಸ್ ಅಂದ್ರೆ ಇದು ಕಾಮನ್ ಆಗಿ ಎಲ್ಲರೂ ಕೇಳುವಂತ ಕ್ವಶನ್. CUT ಕಟ್ ಆದ್ಮೇಲೆ PUT ಪಟ್ ಆಗ್ಬೇಕಲ್ಲ, ಯಾಕದು ಪುಟ್ ಆಯ್ತು? ಅಥವಾ PUT ಪುಟ್ ಆದ್ರೆ CUT ಕುಟ್ ಆಗ್ಬೇಕಲ್ವಾ, ಅದ್ ಯಾಕೆ ಕಟ್ ಆಯ್ತು ಅಂತ ನಾರ್ಮಲಿ ಅದು ಜೋಕ್ ಆಗಿದ್ರು ಆಗಿರ್ಬೋದು ಅಥವಾ ಪ್ರಾಕ್ಟಿಕಲಿ ಆಗಿರ್ಬೋದು. ಈ ತರದ್ ಸುಮಾರು ಸಲ ನೀವು ಅನ್ಕೊಂಡಿರ್ತೀರಾ ಅಂಡ್ ನೀವು ಬೇರೆಯವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಿರ್ತೀರಾ. ಬಟ್ ಎಗೈನ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ದಟ್ ಇಸ್ ದ ಓನ್ಲಿ ಸೊಲ್ಯೂಷನ್ ದಟ್ ವಿ ಆರ್ ಲೆಫ್ಟ್ ವಿತ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಯು ಇದೆ. ಸೊ ಯು ಸೌಂಡ್ ಅನ್ನ ತಗೊಂಡ್ರೆ ಬಟ್ ಅನ್ನೋ ವರ್ಡ್ ನಲ್ಲಿ ಅದು ಆ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಪುಟ್ ಅನ್ನೋ ವರ್ಡ್ ನಲ್ಲಿ ಸೇಮ್ ಯು ಅನ್ನ ಹಾಕಿದ್ರೆ ಅದು ಊ ಸೌಂಡ್ ಅನ್ನ ಪ್ರೊನೌನ್ಸ್ ಮಾಡುತ್ತೆ. ಸೊ ಇದು ಪುಟ್ ಆಯ್ತು, ಇದು ಬಟ್ ಆಯ್ತು. ಅದೇ ತರ ಕ್ಯಾಟ್, ಸಿ ಅಂತ ಬಿಡಿ, ಅದ್ ಮಲ್ಟಿಪಲ್ ತರದಲ್ಲಿ ಯೂಸ್ ಮಾಡ್ತೀವಿ ಸೌಂಡ್ ಅಂತ ಬಂದಾಗ. ಕ್ಯಾಟ್ ಅಂತ ಬಂದ್ರೆ ಕಾ ಅಂತ ಯೂಸ್ ಮಾಡ್ಬೇಕು ಅಂಡ್ ಸಿಟಿಯಲ್ಲಿ ಬಂದಾಗ ಇಲ್ಲಿ ಸಾ ಅನ್ನ ಯೂಸ್ ಮಾಡ್ಬೇಕು. ಸೊ ಈ ತರದೊಂದು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಯಾವ್ಯಾವ್ದು ವರ್ಡ್ಸ್ ಗಳು ಹೆಂಗ್ ಬರತ್ತಾ, ಐ ಮೀನ್ ಸೌಂಡ್ ಹೆಂಗ್ ಬರತ್ತಾ, ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡ್ತೀವಿ ಅನ್ನೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅಗೈನ್ ಸಮ್ ಹೌ ಇಟ್ ಬಿಕಮ್ಸ್ ಮೋರ್ ಈಸಿ ಟು ವರ್ಕ್ ವಿತ್ ಇಂಗ್ಲಿಷ್. ಈ ತರದ್ದು. ಸೊ ಲೆಟರ್ ಏನಿದೆ, ಐ ಮೀನ್ ಸ್ಪೆಲ್ಲಿಂಗ್ ಏನಿದೆ, ಮತ್ತೆ ಅದು ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡ್ಬೇಕು, ಸೌಂಡ್ ಏನ್ ಬರುತ್ತೆ, ಇದನ್ನ ಸ್ವಲ್ಪ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೀವು.
ನೆಕ್ಸ್ಟ್ ಇಲ್ಲ ಆರ್ಟಿಕಲ್ಸ್ ಎಲ್ಲ ವರ್ಕ್ ಮಾಡ್ಬೇಕಾದ್ರೆ ಎಕ್ಸಾಮ್ ಪ್ರಿಪೇರ್ ಆಗೋವಾಗೆಲ್ಲ ಇವೆಲ್ಲ ಬಹಳ ಮ್ಯಾಟರ್ ಆಗ್ತವೆ. ಬಿಗಿನಿಂಗ್ ಅಲ್ಲಿ ಅದು ಕಾನ್ಸನೆಂಟ್ ಸೌಂಡ್ ಬರತ್ತಾ, ಮೊಬೈಲ್ ಸೌಂಡ್ ಬರತ್ತಾ ಏನು ಅಂತ ಹೇಳಿ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದು ಇನ್ನೇನ್ ಕಷ್ಟ ಆಗುತ್ತೆ ಅಂತಂದ್ರೆ ಟೆನ್ಷನ್ ಅಂತಾನೆ ಹೆಡ್ಡಿಂಗ್ ಹಾಕಿದ್ದೀನಿ ನಾನು. ಆಕ್ಚುಲಿ ಇವತ್ತಿಗೂ ಕಾಲೇಜಲ್ಲಿ ಓದ್ತಿರೋಂಥವ್ರಿಗೆ ಅಥವಾ ಕಾಲೇಜ್ ಬಿಟ್ಟಾದ್ಮೇಲೆ ಕೂಡ ಇಂಗ್ಲಿಷ್ ಅನ್ನ ಪರ್ಟಿಕ್ಯುಲರ್ಲಿ ಬರೆಯುವಂತದ್ದು ಬಂದಾಗ, ರಿಟರ್ನ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಬಂದಾಗ ತುಂಬಾ ಕೈ ಕೊಡುವಂಥದ್ದು ಟೆನ್ಸ್. ಪಾಯಿಂಟ್ ಒನ್. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದು, ನೀವು ಟೆನ್ಸ್ ಅನ್ನ ತರವಾಗಿ ಕಲ್ತ್ಕೊಂಡಿದ್ದೀರಿ, ಟೆನ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ನಿಮ್ಗೆ, ಎಲ್ಲಾನು ಯಾವ ಟೈಮ್ ನಲ್ಲಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ, ಯಾವ ಟೆಸ್ಟ್ ಅಲ್ಲಿ, ಐ ಮೀನ್ ಯಾವ ಟೆನ್ಸ್ ನಲ್ಲಿ ನೀವು ಆ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಬೇಕು ಅನ್ನೋದು ಚೆನ್ನಾಗಿ ನಿಮ್ಗೆ ಫೆಮಿಲಿಯರ್ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ 65 to 70% ಗ್ರಾಮರ್ ನೀವು ಕಲ್ತ್ಕೊಂಡ್ರಿ ಅಂತ. ಅಂದ್ರೆ ಅಷ್ಟು ಅಥಾರಿಟಿ ಬಂದಿದೆ ನಿಮ್ಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಅಂತೇಳಿ, ಅಲಾಂಗ್ ವಿತ್ ವೊಕ್ಯಾಬುಲರಿ ನಿಮ್ಗೆ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ. ಇಲ್ಲಿ ಜಸ್ಟ್ ಸ್ಯಾಂಪಲ್ ಗಂತ 2 ವರ್ಡ್ಸ್ ಹಾಕಿದ್ದೀನಿ ನೋಡಿ ನಾನು. ಗೋ ಇದೆ, ವೆಂಟ್ ಇದೆ, ಆಮೇಲೆ ಗಾನ್ ಇದೆ. ಸಾಮಾನ್ಯ V1 V2 V3 ಅಂತ ಸ್ಕೂಲ್ ಕಾಲೇಜ್ಗಳಲ್ಲಿ ಓದೇ ಇರ್ತೀರ ನೀವು. ಅಂಡ್ ನೆಕ್ಸ್ಟ್ ಸೇಮ್ ಪ್ಯಾಟರ್ನ್ ಈಟ್ ಇದೆ, ಏಟ್ ಇದೆ, ಈ ಟನ್ ಇದೆ. ಸೊ ಸ್ಪೆಲ್ಲಿಂಗ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ, ಆ ವರ್ಡ್ಸ್ ಫಾರ್ಮೇಶನ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಾಕ್ ಅನ್ನ ವಾಕ್ಡ್ ಅಂತ ಕರಿತೀವಿ, ಬಟ್ ಅದೇ ಗೋ ಅನ್ನ ಗೋಡ್ ಅಂತ ಕರೆಯಲ್ಲ. ನೀವು ರೆಗ್ಯುಲರ್ ವರ್ಬ್, ಇರ್ರೆಗ್ಯುಲರ್ ವರ್ಬ್ ಅಂತ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಅದ್ರ ಬಗ್ಗೆನೂ ಡೀಟೈಲ್ಡ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ವರ್ಬ್ಸ್ ಗಳಲ್ಲಿ ಯಾವ್ಯಾವ ತರದ್ದು ಬರುತ್ತೆ, ರೆಗ್ಯುಲರ್ ವರ್ಬ್ ಅಂದ್ರೆ ಏನಾಗುತ್ತೆ, ಇರೆಗ್ಯುಲರ್ ವರ್ಬ್ ಅಂದ್ರೆ ಏನು, ಸೊ ಅದರಲ್ಲಿ ವರ್ಕ್ ಮಾಡೋದು ಹೆಂಗೆ, ಬೇರೆ ಬೇರೆ ಫಾರ್ಮ್ಸ್ ಗಳು ಹೆಂಗ್ ಬರುತ್ತೆ ಆ ವರ್ಬ್ ನಲ್ಲಿ ಅನ್ನೋದನ್ನೆಲ್ಲ ಡೀಟೈಲ್ಡ್ ಆಗಿ ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ನೀವಿಲ್ಲಿ ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ವರ್ಬ್ ಅಂತ ಬಂದಾಗ ಈ ತರದೆಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತವೆ. ರೆಗ್ಯುಲರ್ ವರ್ಬ್ದು ಒಂದ್ ಪ್ಯಾಟ್ರನ್ ಇರುತ್ತೆ, ಇರೆಗ್ಯುಲರ್ದು ಒಂದ್ ಪ್ಯಾಟ್ರನ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಗಮನ ಇಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಅಂಡ್ ಅದನ್ನ ಕಾನ್ಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಮ್ಯಾಟರ್ ಆಗುತ್ತೆ. ನೀವು ಹೊಸ ಹೊಸ ವರ್ಡ್ಸ್ ಗಳು ನಿಮಗೆ ಪರಿಚಯ ಆದ್ಮೇಲೆ ಅದನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ದ ಪ್ರಾಪರ್ ಹೋಲ್ಡ್ ಆನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಇದನ್ನ ಕಂಟಿನ್ಯೂಡ್ ಪಾರ್ಟ್ ನೋಡಿ ಇಲ್ಲಿ. ಈಗ ಕನ್ನಡದಲ್ಲಿ ಅಥವಾ ಬೇರೆ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ, ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ತಗೊಂಡಾಗ ನಾವು ಹೋಗು, ಹೋಗುತ್ತಿದ್ದಾನೆ, ಹೋದ, ಹೋಗಿದ್ದಾನೆ, ಹೋಗಿದ್ದನು, ಲಾಸ್ಟ್ ಪಾರ್ಟ್ ಅಲ್ಲಿ ಮಾತ್ರ ಒಂದಷ್ಟು ಚೇಂಜ್ ಮಾಡ್ತೀವಿ. ನಿಮ್ಗೆ ಇಲ್ಲಿ ಕರ್ಸರ್ ಕಾಣಿಸ್ತಾ ಇದೆಯಲ್ಲ, ಈ ಪಾರ್ಟ್ ಅನ್ನು ಮಾತ್ರ ಚೇಂಜ್ ಮಾಡ್ತೀವಿ, ಬಿಟ್ರೆ ತುಂಬಾ ಇನ್ನೇನು ಚೇಂಜಸ್ ಆಗೋದಿಲ್ಲ. ಸೊ ಬಿಗಿನಿಂಗ್ ಅಲ್ಲಿ ಆ ಕಡೆ ಈ ಕಡೆ ಬೇರೆ ತರದ್ದು ಪಾರ್ಟ್ ಆಫ್ ಸೆಂಟೆನ್ಸ್ ಗಳು ಬರುತ್ತೆ, ಯಾರು ಹೋಗ್ತಾ ಇದ್ದಾರೆ ಅಂಡ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅಂತ ಹೇಳಿ. ನಮ್ಗೆ ಅದೆಲ್ಲ ಬೇಕಾಗಿರೋದು ಇವಾಗ ಟೆನ್ಸ್ ಅಂತ ಬಂದಾಗ ಇಷ್ಟನ್ನು ಅಬ್ಸರ್ವ್ ಮಾಡಬೇಕು. ಬಟ್ ಇಂಗ್ಲಿಷ್ ಅಲ್ಲಿ ನೋಡಿ, ಹೊಸ ಹೊಸ ವರ್ಡ್ಸ್ ಗಳೆಲ್ಲ ಆಡ್ ಆಗೋಯ್ತಿಲ್ಲ. ಇಲ್ಲಿ ಈಸ್ ಬಂತು, ಇಲ್ಲಿ ವಾಸ್ ಇದೆ, ಇಲ್ಲಿ ಹ್ಯಾಸ್ ಇದೆ, ಇಲ್ಲಿ ಹ್ಯಾಡ್ ಇದೆ. ಇವನ್ನೆಲ್ಲ ನಾವು ಆಕ್ಸಿಲರಿ ವರ್ಬ್ಸ್ ಅಂತ ಕರಿತೀವಿ. ಸೊ ಅಗೇನ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಆಕ್ಸಿಲರಿ ವರ್ಬ್ಸ್ ಗಳಂದ್ರೆ ಯಾವ್ಯಾವ್ದು, ಅದನ್ನ ಹೆಲ್ಪಿಂಗ್ ವರ್ಬ್ ಅಂತಾನು ಕರಿತೀವಿ, ಅದರಲ್ಲಿ ಎಷ್ಟು ಟೈಪ್ಸ್ ಗಳು ಬರುತ್ತೆ, ಅಂಡ್ ಯಾವ್ಯಾವ ಟೆನ್ಸ್ ನಲ್ಲಿ ಯಾವ್ಯಾವ ಫಾರ್ಮ್ ಆಫ್ ವರ್ಬ್ ಜೊತೆಗೆ ಯಾವ್ಯಾವ್ದನ್ನ ಯೂಸ್ ಮಾಡಬೇಕು, ಇದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಹೋಗು ಅನ್ನೋದನ್ನ ಗೋ ಅನ್ಬೇಕು, ಹೋಗುತ್ತಿದ್ದಾನೆ ಈಸ್ ಗೋಯಿಂಗ್ ಆಯ್ತು, ಹೋಗುತ್ತಿದ್ದನು ವಾಸ್ ಗೋಯಿಂಗ್ ಆಗುತ್ತೆ, ಹೋದ ವೆಂಟ್ ಆಗುತ್ತೆ, ಹೋಗಿದ್ದಾನೆ ಹ್ಯಾಸ್ ಗಾನ್ ಆಗುತ್ತೆ, ಹೋಗಿದ್ದನು ಹ್ಯಾಡ್ ಗಾನ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಪಾಯಿಂಟ್ ಗಳನ್ನ ನೀವು ತಲೆಲಿಟ್ಕೋಬೇಕಾಗತ್ತೆ ಟೆನ್ಸ್ ಅಂತ ಬಂದಾಗ. ಬಟ್ ಇದೆ ಕನ್ನಡ ಮತ್ತೆ ಬೇರೆ ಇಂಡಿಯನ್ ಲ್ಯಾಂಗ್ವೇಜಸ್ ಗಳು ಬಂದಾಗ ಈ ಸಮಸ್ಯೆ ಆಗೋದಿಲ್ಲ. ಸೊ ಈ ಕಾರಣಕ್ಕೂ ಕೂಡ ಇಂಗ್ಲಿಷು ಸುಮಾರು ಜನಕ್ಕೆ ಸುಮಾರು ಟೈಮ್ ನಲ್ಲಿ ತುಂಬಾ ಕಷ್ಟ ಅಥವಾ ಸುಲಭವಾಗಿ ಕಲಿಯೋಕೆ ಆಗದೆ ಇರುವಂತ ಭಾಷೆ ಅಂತ ಫೀಲ್ ಆಗೋದ್ರಲ್ಲಿ ಏನು ಅದನ್ನ ತುಂಬಾ ಸರ್ಪ್ರೈಸಿಂಗ್ ಎಲಿಮೆಂಟ್ ಏನಿಲ್ಲ ಅದರಲ್ಲಿ. ಬಟ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಮಾಡಿದ್ಮೇಲೆ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ, ನಮ್ದು ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ ನಮ್ಮ ಇಂಗ್ಲಿಷ್ ಮೇಲೆ, ಅಥವಾ ನಮ್ದು ಡಿಫಿಕಲ್ಟಿ ಲೆವೆಲ್ ಅನ್ನ ಜಾಸ್ತಿ ಮಾಡೋದಕ್ಕೆ, ಅಥವಾ ಅಕ್ಯುರೇಸಿಯನ್ನ ಕಡಿಮೆ ಮಾಡೋದಕ್ಕೆ, ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಡೌನ್ ಮಾಡೋದಕ್ಕೆ ನಮ್ಮ ಮದರ್ ಟಂಗ್ದು ಕೂಡ ರೋಲ್ ಇರುತ್ತೆ. ದಟ್ ಮೇ ಬಿ ಕನ್ನಡ ಆರ್ ಎನಿಥಿಂಗ್ ಎಲ್ಸ್, ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ. ಇಲ್ಲಿ ಸುಮ್ಮನೆ ಸ್ಯಾಂಪಲ್ ಅಂತ ಹೇಳಿ ಒಂದು 3 ವರ್ಡ್ಸ್ ಗಳನ್ನ ಡಿಸ್ಪ್ಲೇ ಮಾಡಿದೀನಿ. ನಾವು ಸಾಮಾನ್ಯವಾಗಿ ಹೆಂಗ್ ಮಾತಾಡ್ತೀವಿ, ಎಲ್ರೂ ಅಲ್ಲ, ಕೆಲವೊಂದ್ಸಲಿ ತಪ್ಪಾಗ್ಬಿಡುತ್ತೆ ಗೊತ್ತೋ ಗೊತ್ತಿಲ್ದಂಗೋ ಹಾಗೆ. ಆಕ್ಚುಲಿ ರೈಟ್ ಕಾನ್ಸೆಪ್ಟ್ ಬಂದು ಫುಟ್ ಪಾತ್. ಸೊ ಫುಟ್ ಅಂದ್ರೆ ಏನಿಲ್ಲಿ ನಡ್ಕೊಂಡು ಹೋಗೋದು ಅನ್ನೋ ಅರ್ಥದಲ್ಲಿ, ಪಾತ್ ಅಂದ್ರೆ ದಾರಿ. ಸೊ ರೋಡ್ ಸೈಡ್ ನಲ್ಲಿ ಎರಡು ಆಜು ಬಾಜುನಲ್ಲಿ ನಡ್ಕೊಂಡು ಹೋಗಕ್ಕಂತ ಜಾಗ ಇರತ್ತಲ್ವಾ, ಅದನ್ನ ಫುಟ್ ಪಾತ್ ಅಂತ ಕರಿತೀವಿ. ಬಟ್ ಸಾಮಾನ್ಯವಾಗಿ ಹೆಂಗ್ ಅನ್ಬಿಡ್ತೀವಿ ಹೇಳುವಾಗ, ಫುಟ್ ಬಾತ್ ಅಂದ್ಬಿಡ್ತೀವಿ. ಸೊ ಹಾಗಾಗಿ ಈ ತರದ್ದು ಮಿಸ್ಟೇಕ್ಸ್ ಗಳಾಗ್ತಿರ್ತವೆ. ಅಂಡ್ ಕಾಮನ್ ಆಗಿ ಲಿಪ್ಸ್ಟಿಕ್ ಅಂತೀವಿ ಹೇಳುವಾಗ ಸಡನ್ ಆಗಿ, ಅದು ಸ್ಪೀಡ್ ಅಲ್ಲಿ ಹಂಗ್ ಬಂದ್ಬಿಡುತ್ತೋ ಅಥವಾ ಲ್ಯಾಕ್ ಆಫ್ ಐಡಿಯಾ ಇಂದ ಹಂಗ ಆಗುತ್ತೋ ಗೊತ್ತಿಲ್ಲ. ಅಂದ್ರೆ ಲಿಪ್ಸ್ಟಿಕ್ ಆಕ್ಚುಯಲ್ ಪ್ರೊನೌನ್ಸಿಯೇಷನ್, ಬಟ್ ಲಿಪ್ಸ್ಟಿಕ್ ಅಲ್ಲ, ಹಿಂಗ್ ಬಂದ್ಬಿಡುತ್ತೆ. ಈಗ ಸಾಮಾನ್ಯವಾಗಿ ಇದು ಫ್ರಿಡ್ಜ್ ಅಂತಿರ್ತಾರೆ ಎಷ್ಟೋ ಜನ ಕೇಳಿದಂಗೆ, ಅದೇನ್ ಮಾಡ್ಬೇಕು ಫ್ರಿಡ್ಜ್. ಇನ್ಫ್ಯಾಕ್ಟ್ ಅದನ್ನ ರೆಫ್ರಿಜರೇಟರ್ ಅಂತ ಕರಿಬೇಕು, ಬಟ್ ನಾರ್ಮಲಿ ಯೂಸ್ ಮಾಡುವಾಗ ಏನ್ ಮಾಡ್ತೀವಿ ಫ್ರಿಡ್ಜ್ ಅಂತೀವಿ. ಇಲ್ಲಿ ಕೂಡ ಡಿ ಸೈಲೆಂಟ್ ಆಗುತ್ತೆ, ಜಸ್ಟ್ ಲೈಕ್ ಬ್ರಿಡ್ಜ್ ಅನ್ಬಾರ್ದು, ಬ್ರಿಡ್ಜ್ ಅನ್ಬೇಕು. ಸೊ ಇದು ಕೂಡ ಫ್ರಿಡ್ಜ್. ಕಂಪ್ಲೀಟ್ಲಿ ನಾವು ರೆಫ್ರಿಜರೇಟರ್ ಅಂತ ಹೇಳಿಲ್ಲ ಅಂತಂದ್ರೂ ಕೂಡ ಫ್ರಿಡ್ಜ್ ಅಂತ ಹೇಳ್ಬೇಕು. ಸೊ ಈ ತರದ ಒಂದಷ್ಟು ಎಲಿಮೆಂಟ್ಸ್ ಗಳ ಮೇಲೆ, ಆಸ್ಪೆಕ್ಟ್ಸ್ ಮೇಲೆ ನೀವು ಗಮನ ಇಟ್ಟು
ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಇದನ್ನು ಕೂಡ ನೀವು ಟ್ಯಾಕಲ್ ಮಾಡ್ಬೋದು. ಈ ಡಿಫಿಕಲ್ಟಿಯಿಂದ ಕೂಡ ಹೊರಗೆ ಬರ್ಬೋದು. ಸೊ ನಾನು ಏನೇನು ಹೆಡ್ಡಿಂಗ್ ಅನ್ನ ಹಾಕಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಇವೆಲ್ಲ ಯಾವ್ಯಾವ ರೀಸನ್ಗೆ ಇಂಗ್ಲಿಷ್ ಸೀಮ್ಸ್ ಟು ಬಿ ಡಿಫಿಕಲ್ಟ್, ಅಥವಾ ನಿಮ್ಗೆ ಅದು ತುಂಬಾ ಕಠಿಣ ಅಂತ ಅನ್ಸುತ್ತೆ, ಸುಲಭವಾಗಿ ಕಲಿಯೋಕೆ ಆಗದೇ ಇರೋ ಭಾಷೆ ಅಂತ ಅನ್ಸುತ್ತೆ ಅನ್ನೋದಕ್ಕೆ ಇವೆಲ್ಲ ರೀಸನ್ಸ್ಗಳಾಯ್ತು. ಅಂಡ್ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಹೆಂಗೆ ಓವರ್ಕಮ್ ಮಾಡೋದು ಅಂತಂದ್ರೆ, ಇನಿಷಿಯಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಕೇಳೇ ಇರ್ತೀರಾ ನೀವು. ಇಲ್ಲಿ ನಾನು 3 ಇಮೇಜ್ ಹಾಕಿದ್ದೀನಿ. ಒಂದು ರೀಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಂಡ್ ವಾಚಿಂಗ್ ಇಂಗ್ಲಿಷ್ ಕಾರ್ಟೂನ್ ಅಂಡ್ ರೀಡಿಂಗ್ ಇಂಗ್ಲಿಷ್ ಅಲೌಡ್. ಅಡ್ವಾಂಟೇಜ್ ಹೇಳ್ತೀನಿ, ಇಟ್ ಡಸಂಟ್ ಮೀನ್ ದಟ್ ಇಫ್ ಯು ಸ್ಟಾರ್ಟ್ ರೀಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಎವ್ರಿ ಡೇ ಯು ವಿಲ್ ಲರ್ನ್ ಇಂಗ್ಲಿಷ್, ಹಂಗಲ್ಲ ಅದು. ಒಂದು ಅಡ್ವಾಂಟೇಜ್ ಏನ್ ಸಿಗುತ್ತೆ ಅಂತಂದ್ರೆ, ಯು ವಿಲ್ ಕಮ್ ಟು ನೋ ನ್ಯೂ ವರ್ಡ್ಸ್, ಹೊಸ ಹೊಸ ವರ್ಡ್ಸ್ಗಳು ನಿಮಗೆ ಪರಿಚಯ ಆಗುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ನೋಡಿದಾಗ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಡಿಫ್ರೆಂಟ್ಲಿ ಹೆಂಗ್ ಟ್ರೈ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಹೊಸ ವರ್ಡ್ಸ್ಗಳು ನಿಮ್ ಕಣ್ಣಿಗೆ ಯಾವ್ದು ಬೀಳುತ್ತೆ, ಯಾವ್ದಾವತ್ ನೀವು ಹೊಸ ವರ್ಡ್ಸ್ಗಳನ್ನ ನೋಡ್ತೀರಾ, ಅದನ್ನ ನೀವು ಡಿಕ್ಷನರಿ ಹುಡ್ಕೊಂಡು ಮೀನಿಂಗ್ ಅನ್ನ ಸರ್ಚ್ ಮಾಡಿ ಅದನ್ನ ನೀವು ಸೆಂಟೆನ್ಸ್ ನಲ್ಲಿ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಡೆಫಿನೆಟ್ಲಿ 100% ಯು ಕ್ಯಾನ್ ಇಂಪ್ರೂವ್ ಯುವರ್ ವೊಕ್ಯಾಬ್ಯುಲರಿ. ಅಂಡ್ ಒನ್ಸ್ ವೊಕ್ಯಾಬ್ಯುಲರಿ ಈಸ್ ಸ್ಟ್ರಾಂಗ್, ನಿಮ್ಗೆ ಬೇಸಿಕ್ ಗ್ರಾಮರ್ ರೂಲ್ಸ್ ಎಲ್ಲ ಗೊತ್ತಾಯ್ತು ಅಂತಂದ್ರೆ you can do anything with English language. You can create wonders. Literally, you can create wonders. Okay? ಸೊ ಗ್ರಾಮರ್ ರೂಲ್ಸ್ ನೆಲ್ಲ ತಿಳ್ಕೊಳ್ಳೋದಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿಯನ್ನ ಇಂಪ್ರೂವ್ ಮಾಡ್ಕೊಳ್ಳೋದು. ನಿಮ್ಗೆ ಸೆಂಟೆನ್ಸ್ ಪ್ಯಾಟರ್ನ್ ಹೀಗೆ ಹಾಕ್ಬೇಕಂತ ಗೊತ್ತಿರುತ್ತೆ, ಬಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯು ಡೋಂಟ್ ಗೆಟ್ ಪ್ರಾಪರ್ ವರ್ಡ್ಸ್ ಟು ಯೂಸ್. ಸೊ ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ವೊಕ್ಯಾಬ್ಯುಲರಿ ಇಲ್ಲ ಅಂತಂದ್ರೆ ನಿಮ್ಗೆ ಏನೇ ರೂಲ್ಸ್ ಗೊತ್ತಿದೆ ಅಂತಂದ್ರೂ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್, ಅಂಡ್ ಅದರಿಂದ ಏನು ಉಪಯೋಗ ಆಗೋದಿಲ್ಲ ನಿಮಗೆ. ಬಟ್ ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಈ ಕಾರ್ಟೂನ್ ಅಂತಾನೆ ಸ್ಪೆಸಿಫಿಕ್ ಆಗಿ ಯಾಕೆ ಹಾಕಿದ್ದೀನಿ, ಮೂವೀಸ್ ಗಳಂತ ಯಾಕೆ ಹಾಕಿಲ್ಲ ಅಂತಂದ್ರೆ, ನಾರ್ಮಲಿ ಮಕ್ಕಳಿಗಂತ ಮಾಡೋದ್ರಿಂದ ಕಾರ್ಟೂನ್ ಅನ್ನ ದ ಯೂಸ್ ಸಿಂಪಲ್ ಲ್ಯಾಂಗ್ವೇಜ್ ಅಂಡ್ ಶಾರ್ಟ್ ಸೆಂಟೆನ್ಸಸ್. ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತ ಮಲ್ಟಿಪಲ್ ಕ್ಲಾಸ್ಗಳನ್ನ ಸೇರಿಸ್ಕೊಂಡು ಫ್ರೇಮ್ ಮಾಡುವಂತ ಸೆಂಟೆನ್ಸ್ಗಳನ್ನ ತುಂಬಾ ಅವಾಯ್ಡ್ ಮಾಡಿರ್ತಾರೆ ಅಂಡ್ ಶಾರ್ಟ್ ಅಂಡ್ ಸಿಂಪಲ್ ಆಗಿರೋ ಸೆಂಟೆನ್ಸ್ಗಳನ್ನ ಹಾಕಿರ್ತಾರೆ. ಆ ಕಾರಣದಿಂದಾಗಿ ಏನಾಗುತ್ತೆ, ನೀವು ಕಾರ್ಟೂನ್ಸ್ಗಳನ್ನ ನೋಡಿದ್ರೆ ಸ್ವಲ್ಪ ಈಸಿಯಾಗಿ ನಿಮಗೆ ರೀಚ್ ಆಗುತ್ತೆ ಯಾವ್ದನ್ನ ಹೆಂಗ್ ಪ್ರೊನೌನ್ಸ್ ಮಾಡಬೇಕು ಮತ್ತೆ ಯಾವೆಲ್ಲ ವರ್ಡ್ಸ್ಗಳಿದಾವೆ ಅಂತೇಳಿ. ಅಂಡ್ ಆಬ್ವಿಯಸ್ಲಿ ರೀಡಿಂಗ್ ಇಂಗ್ಲಿಷ್ ಲೌಡ್, ಜೋರಾಗಿ ಓದೋದ್ರಿಂದ ಏನಾಗುತ್ತೆ, ಯು ಕ್ಯಾನ್ ಇಂಪ್ರೂವ್ ಯುವರ್ ಪ್ರೊನೌನ್ಸಿಯೇಷನ್. ಯಾವ್ಯಾವ್ದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ ಅಂತೇಳಿ. ನಿಮಗೆ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಓನ್ಲಿ ವೇ ಅಂತಂದ್ರೆ ದಟ್ ಈಸ್ ರೀಡಿಂಗ್ ಅಲೌಡ್. ಒಂದು ಜೋರಾಗಿ ಮಾತಾಡಬೇಕು ಗಟ್ಟಿಯಾಗಿ ಯಾರ ಜೊತೆಗಾದ್ರೂ, ಅಥವಾ ಮಾತಾಡಕ್ ಆಗ್ತಿಲ್ಲ ಅಂತಂದ್ರೆ ಕೊನೆ ಪಕ್ಷ ಇಂಗ್ಲಿಷ್ ಅನ್ನ ಗಟ್ಟಿಯಾಗಿ ಓದ್ಬೇಕಾಗತ್ತೆ, ಅಂದ್ರೆ ಲೌಡ್ ಆಗಿ ಓದ್ಬೇಕಾಗತ್ತೆ. ಸೊ ಹೀಗ್ ಮಾಡಿದಾಗ ಆ ನಾಲ್ಗೆ ಮೇಲೆ ಆ ವರ್ಡ್ಸ್ಗಳು ಬರುತ್ತೆ, ವರ್ಡ್ಸ್ಗಳು ಬರ್ತಾ ಬರ್ತಾ ಏನಾಗುತ್ತೆ, ಆಟೋಮೆಟಿಕಲಿ ನಿಮ್ಮ ಪ್ರೊನೌನ್ಸಿಯೇಷನ್ ಪಾಲಿಶ್ ಆಗುತ್ತೆ. ಸೊ ಇಷ್ಟು ಮೆಥಡ್ಸ್ಗಳನ್ನ ಯೂಸ್ ಮಾಡ್ಕೊಂಡ್ರಿ ಈ ಡಿಫಿಕಲ್ಟೀಸ್ಗಳ ಬಗ್ಗೆ ಏನ್ ಡಿಸ್ಕಸ್ ಮಾಡಿದೀವಲ್ಲ, ಸೊ ಇದನ್ನೆಲ್ಲ ನೀವು ಸ್ವಲ್ಪ ಓವರ್ಕಮ್ ಮಾಡ್ತೀರಿ, ಇದ್ರ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಟೈಮ್ ಕೊಟ್ಟು ಅಂತಂದ್ರೆ ಇಂಗ್ಲಿಷ್ ಅನ್ನ ಕಲ್ತ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಕಷ್ಟ ಆಗೋದಿಲ್ಲ, ಸುಲಭ ಆಗುತ್ತೆ. ಅಂಡ್ ಈ ಚಾನಲ್ ನಲ್ಲಿ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಟಾಪಿಕ್ ಬೈ ಟಾಪಿಕ್ ಡಿಸ್ಕಸ್ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸೊ ದಟ್ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.